ಓಕೆನಾ. ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಪ್ರೀತಿಯ ಅಜ್ಜ ಕಿಚ್ಚ ಪಳೆಗಾರ ಮಾಡುತ್ತಿರೋ ನಮಸ್ಕಾರಗಳು. ತುಂಬ ದಿನ ಆಯಿತು ನನ್ನ ಅಕೌಂಟು ಸಸ್ಪೆಂಡ್ ಆಗಿ, ಪರ್ಸ್ನಲ್ ಅಕೌಂಟು ಹಾಗೆ ಫ್ಯಾನ್ಸ್ ಪೇಜು ಇನ್ನೂ ನಾನು ಏನೇನು ಅಕೌಂಟ್ ಯೂಸ್ ಮಾಡ್ತಿದ್ದೆ ಎಲ್ಲದಕ್ಕೂ ಒಂದೇ ನಂಬರ್ ಕೊಟ್ಟಿದ್ದೆ. ಕಾಪಿರೈಟ್ ಬಂತು ಫ್ಯಾನ್ಸ್ ಪೇಜು, ಹಂಗಾಗಿ ಅದು ಸಸ್ಪೆಂಡ್ ಆಯಿತು. ಅದಾದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಅಕೌಂಟು ಸಸ್ಪೆಂಡ್ ಅಂತ ಬಂತು. ಇದನ್ನೆಲ್ಲರ ಹತ್ರ ತೋರಿಸಿದೆ, ಕೇಳಿದೆ, ಬಟ್ ಇದಕ್ಕೆ ಯಾವುದಕ್ಕೂ ನನಗೆ ಪರ್ಫೆಕ್ಟಾಗಿ ಆನ್ಸರ್ ಸಿಗಲಿಲ್ಲ. ನಾನು ತುಂಬ ಕಾಯಿದೆ, ಎಲ್ಲ ಟ್ರೈ ಮಾಡಿದೆ, ಎಲ್ಲ ಸಬ್ಮಿಟ್ ಮಾಡಿದೆ, ಆದರೂ ಇನ್ನೂ ಬರಲಿಲ್ಲ. 180 ದಿನ ಸಸ್ಪೆಂಡ್ ತೋರಿಸ್ತು. ಇನ್ನಾದರೂ ಅಕೌಂಟಿಂದು ಸುಳುವೇ ಇಲ್ಲ. ಹಂಗಾಗಿಬಿಟ್ಟು ಈಗ ಹೊಸ ಅಕೌಂಟ್ ಮಾಡ್ಕೊಂಡಿನಿ. ಯಾಕಪ್ಪ ಅಂದರೆ ಅದನ್ನ ನಂಬ್ಕೊಂಡಿರೋಕ್ಕಾಗ್ತಿಲ್ಲ, ಅದಕ್ಕಾಗಿ ಹೊಸ ಅಕೌಂಟ್ ಮಾಡಿದ್ದೀನಿ. ಮುಂಚೆ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ನನ್ನ ಮೇಲೆ. ಈಗ ಹೊಸ ಅಕೌಂಟ್ ಅಜ್ಜ ಕಿಚ್ಚ ಪಳೆಗಾರನ ಮಾಡಿದ್ದೀನಿ. ಹಂಗೆ ಕಿಚ್ಚನಡ ದಾವಣಗೆರೆ ಅದನ್ನು ನಂದು ಇನ್ನೊಂದು ಅಕೌಂಟ್ನ ಕನ್ವರ್ಟ್ ಮಾಡಿದ್ದೀನಿ. ಈಗ ರೀಚ್ ಎಲ್ಲ ಕಮ್ಮಿ ಆಗಿದೆ, ಈಗ ಹೊಸದಾಗಿಂದ ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ಇನ್ನೇನು ಇನ್ನು ಮುಂದೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ನನ್ನ ಪರ್ಸ್ನಲ್ ಅಕೌಂಟಲ್ಲಿ ನಾವು ರೀಲ್ಸು ಮತ್ತು ನಂದು ಅಪ್ಡೇಟ್ ಬರುತ್ತೆ. ಇನ್ನು ಮುಂದೆ ಫ್ಯಾನ್ಸ್ ಪೇಜಲ್ಲಿ ನಮ್ಮ ಬಾಸ್ ಏನೇ ಇದ್ರೂ ಎಕ್ಸ್ಕ್ಲೂಸಿವ್ ಆಗಲಿ. ಇನ್ನೊಂದು ತುಂಬ ಆಲ್ ಓವರ್ ಕರ್ನಾಟಕ ಫ್ಲಾಗಿಂದೇ ನನಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಫ್ಲಾಗ್ ವಿಡಿಯೋಸ್ ಎಲ್ಲ ಹಾಕ್ತೀನಿ, ಫ್ಲಾಗು ಮಾಡಿಸ್ತೀನಿ. ಏನೇ ಇದ್ರೂ ಫ್ಲಾಗ್ಸಿಂದಾಗಲಿ ಸುದೀಪ್ ಅಣ್ಣಂದಾಗಲಿ ಏನೇ ಇದ್ರೂ ನನ್ನ ಫ್ಯಾನ್ಸ್ ಪೇಜಿಗೆ ಮೆನ್ಷನ್ ಮಾಡಿ, ಫಾಲೋ ಮಾಡಿ, ಕೊಲಾಬ್ರೇಷನ್ ಮಾಡಿ, ಹಾಗೆ ನನಗೂ ಪರ್ಸ್ನಲಾಗಿ DM ಮಾಡಿ ಎಲ್ಲ. ಇನ್ನು ಮುಂದೆ ಅದೇ ಥರ ಮುಂಚೆ ಯಾವ ಥರ ಮಾಡಿದೆ ಅದೇ ಥರ ಕಂಟಿನ್ಯೂ ಮಾಡ್ತೀನಿ. ನನ್ನ ಪರ್ಸ್ನಲ್ ಅಕೌಂಟ್ ಅಷ್ಟೇ. ಈಗ ಫಾಲೋವರ್ಸ್ ಕಮ್ಮಿ ಆಗಿರ್ಬೋದು, ಆದರೆ ನಮ್ಮ ಅಪ್ಡೇಟ್ ಮಾತ್ರ ಕಮ್ಮಿ ಆಗಲ್ಲ. ನೀವು ತೋರಿಸಿದ ಮುಂಚೆ ಪ್ರೀತಿಗೆ ನಾನು ಯಾವಾಗಲೂ ಚಿರನಾಗಿರ್ತೀನಿ. ಇನ್ನು ಮುಂದೆನೂ ಅದೇ ಥರ ಪ್ರೀತಿಯಿಂದ ನನಗೆ ಬೆಳೆಸಿ ಹರಿಸಿ ಖಂಡಿತ ಇನ್ನು ಮುಂದೆ ಹೊಸದಾಗಿ ಹೊಸ ಅಪ್ಡೇಟ್ ಕೊಡೋಣ, ಎಲ್ಲ ಕೊಡೋಣ. ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.